ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ನಾಸಲ್ ಪಾಲಿಪ್ಸ್ ಅಂದರೆ ಅನೇಕರಿಗೆ ಮೂಗಿನ ಒಳಪದರದಲ್ಲಿ ದುರ್ಮಾಂಸ ಬೆಳೆದಿದೆ ಅಂತ ಹೇಳ್ತಾರೆ. ಈ ರೀತಿ ಸಮಸ್ಯೆ ಹೋಗಿ ಅವರು ಶಸ್ತ್ರಚಿಕಿತ್ಸೆ ಮಾಡಿಸಿದ್ರು ಮತ್ತೆ ಬೆಳೀತಾ ಇರುತ್ತೆ. ಯಾರಿಗಾರು ನಾಸಲ್ ಪಾಲಿಪ್ಸ್ ಆಗಿದೆ, ಮೂಗಿನ ಒಳಭಾಗದಲ್ಲಿ ದುರ್ಮಾಂಸ ಬೆಳೆದಿದೆ ಅಂದಾಗ ನಮ್ಮ ಎರಡು ಹಸ್ತದಲ್ಲಿ ಎರಡು ಉಂಗುರದ ಬೆರಳಿಂದ ಎರಡನೇ ಜಾಯಿಂಟು, ಇದು ಲೆಫ್ಟ್ ನೋಸು ರೈಟ್ ನೋಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದರ ಸುತ್ತ ನಾವು ಎರಡು ಕಲರ್ಗಳನ್ನು ಅಪ್ಲೈ ಮಾಡೋದು, ಆರೆಂಜು ಮತ್ತು ಸ್ಕೈ ಬ್ಲೂ ಕಲರ್ನ. ಪ್ರತಿದಿನ ನೀವು ಅಲ್ಲಿ ಎರಡು ಕಲರನ್ನು ರಿಂಗ್ ಟೈಪು ಹಾಕ್ತಾ ಬಂದಂಗೆಲ್ಲ ನಿಮಗೆ ನಾಸಲ್ ಪಾಲಿಪ್ಸ್ನ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಈ ರೀತಿ ಸುತ್ತ ರಿಂಗ್ ರೀತಿ ಆರೆಂಜ್ ಕಲರು ಮತ್ತು ಸ್ಕೈ ಬ್ಲೂ ಕಲರ್, ಈ ಕಲರ್ಸ್ನ ಡೇ ಟೈಮಲ್ಲಿ ಅಪ್ಲೈ ಮಾಡೋದು. ಅಪ್ಲೈ ಮಾಡಿದ್ಮೇಲೆ ಕಲರನ್ನು ಒಂದು 3-4 ತಾಸು ಉಳಿಸ್ಕೊಳ್ಳೋದು. ಅದ್ರ ಮೇಲೆ ಸ್ಕೈ ಬ್ಲೂ ಕಲರ್ ಕೂಡ ಆರೆಂಜ್ ಹಾಕೋದು, ಅದ್ರ ಮೇಲೆ ಸ್ಕೈ ಬ್ಲೂ ಕಲರ್ ಕೂಡ ಹಾಕೋದು. ಈ ರೀತಿ ಎರಡೂ ಕೈಯಲ್ಲಿ ಉಂಗುರದ ಬೆರಳಿಂದ ಸೆಕೆಂಡ್ ಜಾಯಿಂಟ್ ಪಿತ್ತ ಜಾಯಿಂಟಿಗೆ, ಈ ಉಂಗುರದ ಬೆರಳಿನ ಪಿತ್ತ ಜಾಯಿಂಟ್ ಸುತ್ತ ಆರೆಂಜು ಸ್ಕೈ ಬ್ಲೂ ಕಲರ್ನ ರಿಂಗ್ ಟೈಪಾಗಿ ಹಾಕೋದು. ಕಲರ್ ಹಾಕಿದ್ಮೇಲೆ ಕಲರ್ನ ಡೇ ಟೈಮಲ್ಲಿ ಹಾಕೋದು. ಕಲರ್ ಹಾಕಿದ್ಮೇಲೆ ಒಂದು 2-3 ಅವರು ಕೈಯಲ್ಲಿ ಉಳಿಸ್ಕೊಳ್ಳೋದು. ತದನಂತರ ಕಂಪ್ಲೀಟಾಗಿ ಅಳಿಸೋದು. ಪ್ರತಿದಿನ ಈ ರೀತಿ ಕಲರ್ ಹಾಕ್ತಾ ಬಂದಂಗೆಲ್ಲ ನಾಸಲ್ ಪಾಲಿಪ್ಸ್ನ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಮೂಗಿನ ಒಳಪದರದಲ್ಲಿ ದುರ್ಮಾಂಸ ಬೆಳೆದಿದ್ರೆ ಆ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಮತ್ತೆ ಬರದಂತೆ ಪ್ರೊಟೆಕ್ಟನ್ನು ಮಾಡಲಿಕ್ಕೂ ಕೂಡ ಈ ರೀತಿ ಪ್ರತಿದಿನ ನೀವು ಆರೆಂಜ್ ಕಲರು ಸ್ಕೈ ಬ್ಲೂ ಕಲರನ್ನು ಹಾಕೋದು. ಯಾರಿಗಾರ ನಾಸಲ್ ಪಾಲಿಪ್ಸ್ ಆಗಿದ್ದರೆ, ಮೂಗಿನ ಒಳಪಾತ್ರದಲ್ಲಿ ದುರ್ಮಾಂಸ ಬೆಳೆದಿದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.